ಗೊತ್ತಿದೆ ನಿನ್ ಕೈಲಿ ಆಗಲ್ಲ, ಇದು ನಿನಗಾಗಿ ಅಲ್ಲ ಅಂತ ತುಂಬಾ ಜನ ಹೇಳಿರ್ಬೋದು. ಆದ್ರೆ ಒಂದು ಪ್ರಶ್ನೆ, ನೀನ್ ನಿಜವಾಗಿಯೂ ಡಿಫೆನ್ಸ್ಗೆ ಪ್ರಿಪರೇಷನ್ ಮಾಡ್ತಿದ್ಯಾ? ನಿಜವಾಗಿಯೂ ಆ ಯೂನಿಫಾರ್ಮ್ಗಾಗಿ ಹೋರಾಡ್ತಿದ್ಯಾ? ಹಾಗಿದ್ರೆ ಕೇಳು, ಮೊದಲಿಗೆ ನೀನ್ ದೂರ ಇರಬೇಕಾದ 4 ವಿಷಯಗಳಿವೆ. 1, ನೆಗೆಟಿವ್. ಜನರಿಂದ ದೂರ ಇರು. ನಿನ್ನಿಂದ ಆಗಲ್ಲ, ನೀನ್ ಫೇಲ್ ಆಗ್ತೀಯಾ, ಅದು ಇಂಪಾಸಿಬಲ್ ಅಂತ ಹೇಳೋ ಜನರು ನಿನ್ ಫ್ಯೂಚರ್ ಬಿಲ್ಡ್ ಮಾಡಲ್ಲ, ನಿನ್ ಕಾನ್ಫಿಡೆನ್ಸ್ ನ ಡಿಸ್ಟ್ರಾಯ್ ಮಾಡ್ತಾರೆ ಗೊತ್ತಾ? ಕೆಲವರು ನಿನ್ ಕನಸನ್ನ ಕೊಲ್ಲಲ್ಲ, ಆ ಕನಸಿನ ಮೇಲೆ ನಿನಗಿರುವ ನಂಬಿಕೆಯನ್ನು ಕೊಲ್ತಾರೆ. ಆದ್ರಿಂದ ನಿನ್ ಕನಸನ್ನ ಪ್ರೊಟೆಕ್ಟ್ ಮಾಡಬೇಕು ಅಂದ್ರೆ ನೆಗೆಟಿವ್ ಜನರಿಂದ ದೂರ ಇರು. 2, ಕಂಫರ್ಟ್ ಝೋನ್ ಬಿಟ್ಟು ಹೊರಬಾ. ಒಂದು ಬೈಕ್ ತಗೊಳ್ಳೋಕೆ ನೀನ್ ಎಷ್ಟು ಕಷ್ಟಪಡ್ತೀಯಾ, ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತೀಯಾ? ಹಾಗಿದ್ರೆ ನಿನ್ ಲೈಫ್ ಚೇಂಜ್ ಮಾಡುವ ಕನಸಿಗಾಗಿ ಎಷ್ಟು ಸ್ಯಾಕ್ರಿಫೈಸ್ ಮಾಡಬೇಕು ಯೋಚಿಸು. ಬಿಗ್ ಡ್ರೀಮ್ಸ್ ನೀಡ್ ಬಿಗ್ ಸ್ಯಾಕ್ರಿಫೈಸಸ್. ಕೆಲವೊಮ್ಮೆ ನಿದ್ರೆ ಸ್ಯಾಕ್ರಿಫೈಸ್ ಮಾಡಬೇಕು, ಕೆಲವೊಮ್ಮೆ ಕಂಫರ್ಟ್ ಸ್ಯಾಕ್ರಿಫೈಸ್ ಮಾಡಬೇಕು, ಕೆಲವೊಮ್ಮೆ ಟೆಂಪರರಿ ಹ್ಯಾಪಿನೆಸ್ ಕೂಡ ಬಿಡಬೇಕು. ಯಾಕಂದ್ರೆ ಯೂನಿಫಾರ್ಮ್ ಅನ್ನೋದು ಕಂಫರ್ಟ್ ಝೋನ್ ನಲ್ಲಿ ಕೂತವರಿಗೆ ಸಿಗೋದಿಲ್ಲ, ಅದಕ್ಕಾಗಿ ಫೈರ್ ನಲ್ಲಿ ಸುಟ್ಟವರೇ ಗೆಲ್ತಾರೆ. 3, ಡಿಸ್ಟ್ರಾಕ್ಷನ್ಸ್ ನಿಂದ ದೂರ ಇರು. ನೀನ್ ನಿಜವಾಗಿಯೂ ಆ ಯೂನಿಫಾರ್ಮ್ ಕನಸನ್ನ ಕಂಡಿದ್ರೆ ನಿನ್ ದಾರಿಗೆ ಅಡ್ಡಿಯಾಗೋ ಜನರಿಂದ, ನಿನ್ ಫೋಕಸ್ ಕದಿಯೋ ವಿಷಯಗಳಿಂದ ದೂರ ಇರಬೇಕು. ಓದಲ್ ಕೂತಾಗ ಫೋನ್ ನಿನ್ ಫ್ಯೂಚರ್ ನ ತಿನ್ಬಾರ್ದು. ಫೋನ್ ಯೂಸ್ ಮಾಡು, ಆದ್ರೆ ಅದು ನಿನ್ ಟೈಮ್ ನ ಕಂಟ್ರೋಲ್ ಮಾಡಬಾರ್ದು. ಒಂದು ಡಿಸ್ಟ್ರಾಕ್ಷನ್ ಒಂದು ಡೇ ವೇಸ್ಟ್ ಮಾಡಲ್ಲ, ಕೆಲವೊಮ್ಮೆ ಎಂಟೈರ್ ಡ್ರೀಮ್ ನ ಡಿಸ್ಟ್ರಾಯ್ ಮಾಡುತ್ತೆ. 4, ಸೆಲ್ಫ್ ಡೌಟ್ ಬಿಡು. ಮೊದಲಿಗೆ ನಿನ್ ಮೇಲೆ ನಿನಗೆ ಡೌಟ್ ಇರಬಾರ್ದು. ಹೌದು, ನಿನ್ನಲ್ಲಿ ವೀಕ್ನೆಸಸ್ ಇರ್ಬೋದು, ಮೈನಸ್ ಪಾಯಿಂಟ್ಸ್ ಇರ್ಬೋದು, ಆದ್ರೆ ವಾರಿಯರ್ಸ್ ಪರ್ಫೆಕ್ಟ್ ಆಗಿ ಹುಟ್ಟೋದಿಲ್ಲ. ಅವ್ರು ತಮ್ಮ ವೀಕ್ನೆಸಸ್ ನ ಸ್ಟ್ರೆಂಗ್ತ್ ಆಗಿ ಕನ್ವರ್ಟ್ ಮಾಡ್ತಾರೆ. ನೀನ್ ಗೆಲ್ಲೋದು ಯಾವಾಗ ಗೊತ್ತಾ? ನೀನೇ ನಿನ್ನನ್ನು ಮೀರಿದಾಗ, ನೀನೇ ನಿನ್ನ ಫಿಯರ್ನ ಸೋಲ್ಸಿದಾಗ, ನಿನ್ನ ಲಿಮಿಟ್ಸ್ನ ಬ್ರೇಕ್ ಮಾಡಿದಾಗ. ನೀನ್ ಕಂಡಿರೋದು ನಿದ್ರೆಯಲ್ಲಿ ಬಿದ್ದು ಮರೆತು ಹೋಗೋ ಕನಸಲ್ಲ, ಅದು ನಿನ್ನ ಲೈಫ್ ಬದಲಾಯಿಸೋ ಕನಸು. ಆ ಕನಸಿಗೆ ನೀನ್ ಸಮಯ ಕೊಟ್ಟಿದ್ಯಾ, ಭಾವನೆ ಕೊಟ್ಟಿದ್ಯಾ, ಪ್ರೀತಿ ಕೊಟ್ಟಿದ್ಯಾ, ನಿನ್ನನ್ನೇ ಅರ್ಪಿಸಿದ್ಯಾ. ಆದ್ರಿಂದ ಇವತ್ತು ಟಯರ್ಡ್ ಆಗ್ಬೋದು, ಆದ್ರೆ ಸ್ಟಾಪ್ ಆಗ್ಬೇಡ. ಇವತ್ತು ಸ್ಲೋ ಆಗ್ಬೋದು, ಆದ್ರೆ ಕ್ವಿಟ್ ಆಗ್ಬೇಡ. ಒಂದು ದಿನ ಅದೇ ಯೂನಿಫಾರ್ಮ್ನಲ್ಲಿ ನಿನ್ನ ಪೇರೆಂಟ್ಸ್ನ ಹೆಮ್ಮೆ ಆಗ್ತೀಯಾ. ಮೊದಲು ನಿನ್ನನ್ನ ನೀನೇ ಗೆದ್ದು ತೋರಿಸು. ಜೈ ಹಿಂದ್.